ಎಲ್ರಿಗೂ ಗುರುವಾರದ ಶುಭಾಶಯಗಳು. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಈ ತಿಂಗಳಿಂದ ನಿಮ್ಮ ಒಂದು ಪಾಸ್ ಅಂಗವಿಕಲರ ಪಾಸ್ ಏನಿದೆ ಅದನ್ನ ನವೀಕರಣ ಸ್ಟಾರ್ಟ್ ಆಗುತ್ತೆ. ಸೊ ಈ ಅಂಗವಿಕಲರ ಪಾಸ್ ನವೀಕರಣ ಸಮಯದಲ್ಲಿ ನೀವು ಅರ್ಜಿ ಹಾಕಬೇಕಾಗುತ್ತೆ. ಅರ್ಜಿ ಹಾಕಬೇಕಾದಾಗ ಏನೇನು ನಿಮ್ಮಲ್ಲಿ ದಾಖಲೆಗಳು ಬೇಕು ಅನ್ನೋದನ್ನ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಹಳೆಯ ಪಾಸ್ ಏನಿರುತ್ತೋ ಆ ಪಾಸು ಕೊಡಬೇಕಾಗುತ್ತೆ. ಆ ಪಾಸ್ ನಂಬರ್ ಎಂಟ್ರಿ ಮಾಡ್ತಾರೆ. ಜೊತೆಗೆ ನಿಮ್ಮ ಒಂದು ಅಂಗವಿಕಲರ ಗುರುತಿನ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದರಲ್ಲಿ ಒಂದು ನೀವು ಬಸ್ ಸ್ಟ್ಯಾಂಡ್ ಪಕ್ಕ ಬುಕ್ ಸ್ಟೋರಲ್ಲಿ ಒಂದು ಫಾರಮ್ ಸಿಗುತ್ತೆ. ಆ ಫಾರಮ್ಗೆ ಒಂದು ಅಂಶಿ ನೀವು ಫಿಲಪ್ ಮಾಡಿ ಅದನ್ನ ಕೊಡಬೇಕು. ಜೊತೆಗೆ ಇನ್ನೆರಡು ನಿಮಗೆ ಯಾರು ಪಾಸ್ ಮಾಡಿಕೊಡ್ತಾರೋ ಆ ಪಾಸ್ KSRTC ಡಿಪೋದರಿಗೆ ಕೊಡಬೇಕಾಗುತ್ತೆ. ಜೊತೆಗೆ ನೀವು ಫಸ್ಟು ಕಂಪ್ಯೂಟರ್ ಅರ್ಜಿ ಹಾಕಬೇಕಾದ್ರೆ 100 ರೂಪಾಯಿ ತಗೊಳ್ತಾರೆ. ಈ ಅರ್ಜಿ ಹಾಕಬೇಕಾದ್ರೆ ಈ ನಾನು ಹೇಳಿದ ಡಾಕ್ಯುಮೆಂಟ್ಸ್ಗಳು ಅಂದರೆ ಆಧಾರ್ ಕಾರ್ಡು, ಹಳೆ ಪಾಸು, ಜೊತೆಗೆ ನೀವು ಡಾಕ್ಟ್ರಿಂದ ಪಡೆದಿರ್ತಕ್ಕಂಥ UDID ಕಾರ್ಡು, ಮತ್ತು ಅದರಲ್ಲಿ 2 ರೀತಿ ಇರುತ್ತೆ. ಒಂದು ಸ್ಮಾರ್ಟ್ ಆಗಿರ್ತದೆ ಅದೊಂದು, ಜೊತೆಗೆ ಸರ್ಟಿಫಿಕೇಟ್ ಬರುತ್ತೆ. ಅವೆರಡು ಕಂಪಲ್ಸರಿ ಇದ್ದರೆ ಮಾತ್ರ ಪಾಸ್ ಮಾಡಿಕೊಡ್ತಾರೆ. ಒಂದಿದ್ರೆ ಯಾವುದೇ ಕಾರಣಕ್ಕೂ ಪಾಸ್ ಮಾಡಿಕೊಡಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ಗಳಿತ್ತು. ಅರ್ಜಿ ತಗೊಂಡೋಗ್ಬೇಕಾಗುತ್ತೆ. ನೀವು ಕಂಪ್ಯೂಟರಿಂದ ಏನು ಅರ್ಜಿ ಹಾಕಿರ್ತೀರೋ ಅರ್ಜಿ, ಆಧಾರ್ ಕಾರ್ಡ್ ಜೆರಾಕ್ಸು, ಹಳೆ ಪಾಸ್ ಜೆರಾಕ್ಸು, ಜೊತೆಗೆ 3 ಪಾಸ್ಪೋರ್ಟ್ ಸೈಜ್ ಫೋಟೋ, ಜೊತೆಗೆ ನಿಮ್ಮ ಒಂದು ಬುಕ್ ಸ್ಟೋರಲ್ಲಿ ಪಡೆದಿರ್ತಕ್ಕಂಥ ಒಂದು ಅಪ್ಲಿಕೇಶನ್ನ ಫಿಲಪ್ ಮಾಡಿರ್ತಿರಲ್ಲ ಅದನ್ನ ಅಷ್ಟನ್ನು ಕೊಟ್ಟರೆ ತಗೊಂಡು ಒಂದು ವಾರ 2 ಡೇಸ್ ಕುತ್ಕೊಂಡು ಆ ಪಾಸ್ನ ನೀವು ಪಡಿಬೋದು. ಇಷ್ಟು ಪ್ರೊಸೆಸ್ ಇದೆ ನೋಡಿ. ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ನೀವು ಪಾಸ್ ಕೊಡಲ್ಲ. ಇಷ್ಟನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ.